ಮಾಡಿ ಸಾಯಕ್ಕೆ ಆರಾಮ್ ಕುಂತು ಬಿಡ್ತಾವ ಗೂಟದಲ್ಲಿ ಕುಂತಂಗ. ಒಂದು ಕೆಲಸ ಇಲ್ಲ ಬಗಸಿಲ್ಲ. ಅವು ಇನ್ನೂ ಗೆಳತಿಯರ ದಂಡ ತಿನ್ನುಗಳು ಬಂದಿಲ್ಲ. ಅವು ಬಂದ್ರೆ 3 ಮಂದಿ ಪಂಟ ಹೊಡ್ಕೊಂಡು ಕುಂತು ಬಿಡ್ತಾರ. ನಾವೊಬ್ಬಾಕಿ ಖಾಲಿ ಕುಂತು ಬಿಟ್ಟನಿಗೆ ಒಂದಿಟ್ಟು ಎಲ್ಲರೂ ಹೊರಗೆ ಹೋಗ್ಬೇಕು ಬಿಡ್ಬೇಕಂತಂದ್ರೆ ಒಟ್ಟ ಹೊರಗೆ ಬಿಡುದಿಲ್ಲ. ದೇವ್ ಕುಂತ ಬಿಡ್ತೈತೆ. ಯಾವಾಗ ನೋಡಿದ್ರು ನನಗೆ ಸಾಕಾಗಿ ಹೋಗುತ್ತೆ ಈ ಮನೆ. ಹೇಗೆ ನೋಡ್ರಿ ಹೆಂಗೆ ಕುಂತ ನೋಡಿ ಬಾಗಿಲಾಗ. ಯಾವಾಗ ಸಾಯ್ತೈತೆ ಈಕಿನ ಫೋಟೋಕ್ಕೆ ಯಾವಾಗ ಹಾರ ಹಾಕಿ ದಿನ ಒಂದು ಚರ್ಗಿ ಹಾಲು ಕುಡಿಬೇಕು ನಾನು. ಈಕಿನ ಫೋಟೋ ಮುಂದೆ ಹಾರ ಹಾಕಿ ದಿನ ಪೂಜಾ ಮಾಡಿ ಒಂದು ಚರ್ಗಿ ಹಾಲು ಕುಡಿಯಬೇಕು ನಾನು. ಯಾವಾಗ ಏನ ಗುಳ್ಕಲಿದ್ದಂಗೆ ಐತಿ. ಏಯ್ ಬಿಡಾಡಿ ಅಂತಕ್ಕೆ ಏನೋ ಗುಣಗುಣ ಕುಂತಿಯಲ್ಲ, ಒಟ್ ಹಚ್ಚಿ ಅಲ್ಲ ನಿಂತ ಒಳಗ ಬಾಯಿಲೆ ಏನೋ ಒಬ್ಬೊಬ್ಬಕ್ಕೆ ಮಾತಾಡಕತ್ತಿ. ಏನದ? ಏನಿಲ್ರಿ ಅತ್ತಿಯರ, ಇಂಥ ಅತ್ತಿ ಪಡಿಯಾಕ ನಾನು ಎಷ್ಟು ಪುಣ್ಯ ಮಾಡಿದ್ನೆ ಏನಂತಂದು ಮನಸ್ಸಿನಾಗ ದೇವ್ರಿಗೆ ಇದು ಮಾಡಕ್ ಹೋಗತ್ತಿದ್ದೆ ರೀ. ಇಂಥ ಅತ್ತಿ ಸಿಗ್ಬೇಕಂದ್ರೆ ನೀವು 7 ಜನಕ್ಕೂ ಪುಣ್ಯ ಮಾಡಿರ್ಬೇಕು ನೋಡಂತಂದು ಅನ್ಕೊಳಕತ್ತಿದ್ ನೋಡ್ರಿ. ಏನ್ ಅನ್ಕೊಳಕತ್ತಿದ್ದೆ? ನಾ ಕರೆ ಬೈಕೊಳಕತ್ತಿದ್ದೆ, ಯಾರಿಗ್ ಗೊತ್ತು. ಅಯ್ಯ ಬೈಕೊಳಕ್ ನೀವೇನ್ ಮಾಡಿದ್ರಿ ಅತ್ತಿಯರ ನನಗೆ? ಅಯ್ಯ ಕರೆ ಹೇಳಿದ್ರು ನಂಬೋದಿಲ್ಲ ನೀವು. ಹೌದು. ಇದು ಸೀರೆ ಯಾವಾಗ ತಗೊಂಡಿ? ಇವತ್ತು ಉಟ್ಕೊಂಡಿ ಅಲ್ಲ. ಇನ್ನೂ ಯಾಕೆ ಕೇಳಿಲ್ಲ ಮುಂಜಾನೆಯಿಂದ ಅಂತ ಅನ್ಕೊಳಕತ್ತಿದ್ದೆ. ಕೇಳೇ ಬಿಟ್ಲೋಡ್ ಆಗ್ಲಿ. ಪುಸ್ತಕನೇ ಇರಂಗಿಲ್ಲ. ನಾ ಏನ್ರ ಹೊಸದಾಗಿ ಒಂದು ಹೊಸ ಸೀರೆ ಉಟ್ಕೋಬಾರ್ದು, ಏನು ಹೊಸ ಹಾಕೊಳಕ ಹೋಗ್ಬಾರ್ದು. ಕೇಳೇ ಬಿಡ್ತಾರ ತಡಕಿಲ್ದ. ಅಯ್ಯ ಅತ್ತಿಯರ ಇದು ಹಳೆ ಸೀರೆನ ರೀ. ಇವತ್ತು ಹಾಕೊಂಡೆ ನಾನು, ಒಟ್ಟ ಹಾಕೊಂಡಿದ್ದಿಲ್ರಿ. ಬಿಡಾಡಿ ಹಳೆ ಸೀರೆ ಅಂತ. ನಾನು ಈಗಿನ ಬ್ಯಾಗ್ ಎಲ್ಲ ಚೆಕ್ ಮಾಡ್ತೀನಿ. ಕೆಲ್ರ ಹೊರಗೆ ಹೋದಾಗ ಈ ಸೀರೆನ ಇದ್ದಿದ್ದಿಲ್ಲ. ಇವತ್ತು ಉಟ್ಕೊಂಡಾಳ. ಎಷ್ಟು ಸುಳ್ಳು ಹೇಳ್ತಾಳು ನೋಡು ನನ್ನ ಮುಂದೆ. ಹೋಗ್ಲಿ ಬಿಡ್ರಿ ಅತ್ತಾಗ, ಬ್ಯಾಗ್ ಚೆಕ್ ಮಾಡೇನಂತ ಗೊತ್ತಾದ್ರೆ ಮತ್ತೆ ನಾ ಇಲ್ದಾಗ ನೋಡು ನಮ್ಮ ಅತ್ತಿ ನನ್ನ ಬ್ಯಾಗ್ ಚೆಕ್ ಮಾಡ್ತಾಳ ಅಂತಂದು ಅನ್ನೋಂಗ ಆಕತಿ. ನಾ ಏನು ಮಾತಾಡೋದಿಲ್ಲ, ಸುಮ್ಮನೆ ಇದ್ಬಿಡ್ತೇನೆ. ಗೊತ್ತಿದ್ರು ಗೊತ್ತಿಲ್ಲಂಗ ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾ ಹುಡುಕಿ ಬಿಡಾಡಿ ಹಿಂತಾಕಿ ನೋಡ್ರಿ. ನಾ ತಗೋವಾ. ಚಲೋ ಐತ್ ತಗೋ ಸೀರೆ. ಮತ್ತೆ ಒಮ್ಮೆಲೆ ಉಟ್ಕೋಬೇಕಿಲ್ಲ, ಇವತ್ತು ಉಟ್ಕೊಂಡಿಯಲ್ಲ. ಅಯ್ಯೋ ಅತ್ತಿಯಾರ, ದಿನಾನು ಒಂದೊಂದು ಸೀರೆ ಉಟ್ಕೊಂಡ್ರೆ ಮತ್ತೆ ಎಲ್ಲ ಹಳೆವಾಗ್ಬಿಡ್ತಾರೆ. ಅದಕ್ಕೆ ಒಂದು 4 ಇಲ್ಲ 3 ಸೀರೆ ತೆಗಿತೇನೆ ನಾನು. ಅವನ್ನ ದಿನ ಉಡಕ್ಕೆ ಹಾಕ್ತೇನೆ. ಅವು ಹಳೆವಾಗೋ ಮಟ್ಟ ಅವನ್ನ ಉಟ್ಕೊಂತೀನಿ. ಆಮೇಲೆ ಹಳೆವಾಗಿ ಒಂದು ಬಾಂಡೆದಾಗ ಹಾಕಿ ಮತ್ತೆ 3 ಸೀರೆ ಮತ್ತೆ ತೆಗಿತೇನೆ ರೀ. ಹಂಗ್ರಿ ಅತ್ತಿಯಾರ. ಎಷ್ಟು ಸುಳ್ಳು ಹೇಳ್ತಾಳ ನೋಡು. ಅತ್ತಿಯಾರ, ಈಗ ಅಡಿಗೆ ಏನು ಮಾಡ್ಲಿರಿ? ಮತ್ತೇನು ಮಾಡ್ತೀವ? ರೊಟ್ಟಿ ಮಾಡು. ರೊಟ್ಟಿ, ಉದ್ರಬೇಳೆ ಪಲ್ಯ, ಅನ್ನ ಸಾರು ಮಾಡಿಬಿಡ ಸಾಕು. ಅತ್ತಿಯಾರ, ರೊಟ್ಟಿ ಬಡಿಬೇಕಂದ್ರೆ ಈಗ ಜಳ ಒಂದು ಜಗ್ಗೈತಿ. ಒಲಿ ಮುಂದೆ ಕುತ್ಕೊಂಡು ರೊಟ್ಟಿ ಬಡಿದ್ರೆ ಜಳ ಸುರಿತೈತಿ. ಅಯ್ಯೋ ಅಲ್ಲ ಇವ ನಾವಿರೋ 4 ಮಂದಿ ಒಂದು 2 ರೊಟ್ಟಿ ಅಂದ್ರೂ 8 ರೊಟ್ಟಿ ಬಡಿಯಾಕ ಜಳ ಆಗುತ್ತೆ. ನೀವು ಏಟಾಗ್ತದೆ ಬಡಿಯೋದು? 10 ನಿಮಿಷನಾಗ ಬಡ ರೊಟ್ಟಿಗೆ ಹಿಟ್ಟು ನೀರು ಹಚ್ಚಿ ಹಿಟ್ಟು ನೀರು ಇಟ್ಟು ಬಡ ನಾದಿ ಚರ ಒಂದು 4 ರೊಟ್ಟಿ 8 ರೊಟ್ಟಿ ಪಟ ಬಡಿಬಾರ್ದ? ಹೇಳಿದಷ್ಟು ಸುಲಭಲ್ಲದು. ಬಂದು ಬಡೋರು ಗೊತ್ತಾಕತ್ತಲ್ಲಿ ಜಳದಾಗ. ಅತ್ತಿಯರ, ಮ್ಯಾಲಡಿಗೆ ನಾನು ಮಾಡ್ಕೋತೀನಿ. ಹಂಗಂದ್ರೆ ನೀವು ಬಂದು ಪಟ ಹೇಳಿದ್ರಲ್ರಿ, ಹಂಗೆ ಮಾಡಿಬಿಡ್ರಿ ರೊಟ್ಟಿ ಒಂದು 8 ರೊಟ್ಟಿ. ಅಯ್ಯ ಅನ್ನಾಗ ಬಗನಿಗೆ ಊಟ ಇಟ್ಕೊಡಿಕಿ. ಆತ್ ನಡಿವಾ ಮಾಡ್ತೇನಂತ. ಹೆಂಗೆ ನೋಡ್ರಿ ನಮ್ಮ ಅತ್ತಿ ರೊಟ್ಟಿ ಬಡಿತೀನಂದ್ಲ. ಆತ್ ಹೆಂಗಂದ್ರೆ ನಾ ಒಳಗೆ ಹೋಗಿ ಮ್ಯಾಲಡಿಗೆ ಮಾಡ್ಕೊತೀನಿ. ಊರು ಹಡಿಬಿಟ್ಟು ನನಗೆ ರೊಟ್ಟಿ ಬಡಿಯಕ್ಕೆ ಹಚ್ಚಿಲ್ಲ ನೋಡು. ತಗೋ, ನಾನು ರೊಟ್ಟಿ ಬಡಿಯಕ್ಕೆ ಹೋಗ್ತೇನೆ. ನೀವು ಹಿಂದಿನ ಕೆಲಸ ಮಾಡ್ಕೊರಿ. ಹಂಗೆ ಹೋಗೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ನಮ್ಗೆ ತಿಳಿಸಿದ್ರೆ ನಮ್ಗೆ ಗೊತ್ತಾಕೈತಿ. ಮತ್ತೇನಂದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಗೆ ಮುಂದೆ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಇನ್ನೂ ಚಲೋ ಕಾಮಿಡಿ ವಿಡಿಯೋಸ್ ನಾವು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೇವಂತ. ಥ್ಯಾಂಕ್ ಯು.